ಯಾಕೆ ಲಕ್ಷ್ಮಿ ನಿಂತ್ಕೊಂಡ್ಬಿಟ್ಟೆ? ಆ ಮಗು ನೋಡಿ ಏನ್ ಚೆನ್ನಾಗಿದ್ದಾನೆ. ನೀ ಜಾಣ ಅಲ್ಲಪ್ಪ, ನೀನು ಹಠ ಮಾಡಲ್ಲ ನೀನು. ಚಿನ್ನು ಐ ಎಷ್ಟು ವರ್ಷ ಮಗುಗೆ? 2 ವರ್ಷ 4 ತಿಂಗಳು. ಮಗು ಎಷ್ಟು ಮುದ್ದಾಗಿದೆ ಅಲ್ವೇನ್ರಿ? ಪೆಪ್ಪಿ ಕೊಡು ಚಿನ್ನ. ಅಲ್ಲಲ್ಲ ಪುಟ್ಟ, ಯಾಕೆ ಅಳದು? ಅಮ್ಮ ಬೇಕಾ ನಿಂಗೆ? ಎಷ್ಟು ಖುಷಿ ಆಗ್ತಿದೆ ಲಕ್ಷ್ಮಿ. ನನ್ನ ಜೀವನದಲ್ಲಿ ಕೆಲಸದಲ್ಲಿ ಯಾವ ಪ್ರಮೋಷನ್ ಆದ್ರೂ ಸಿಗ್ಬೋದು, ಆದ್ರೆ ಅಪ್ಪ ಅನ್ನೋ ಪ್ರಮೋಷನ್ ಮುಂದೆ ಅದು ಯಾವುದೂ ದೊಡ್ಡದಲ್ಲ. ಲಕ್ಷ್ಮಿ ಬಾ ಹೋಗೋಣ. ಇನ್ನೊಂದ್ ಸ್ವಲ್ಪ ಹೊತ್ತು. ಮಗು ಎಷ್ಟು ಮುದ್ದಾಗಿದೆ ಹೇಳ್ತೀನಿ ಬಾ. ನೋಡಿ ಎಷ್ಟು ಮುದ್ದಾಗಿದ್ದಾನ. ಕೊಡು ಕೊಡು. ಬಾಯ್ ಪುಟ್ಟ. ಬಾಯ್ ಮಾಡು, ಅಲ್ಲಿ ಬಾಯ್ ಮಾಡು ಆಂಟಿಗೆ. ಆಯ್ತು, ಆಡು, ಬಾಯ್ ಮಾಡು, ಬಾಯ್. ಆಯ್ತು. ಲಕ್ಷ್ಮಿ ಬಾ. ಮಗುನ ನೋಡಿದಾಗ ನಿನಗೆ ಹೇಗಾಗುತ್ತೋ ನನಗೂ ಹಾಗೆ ಆಗುತ್ತೆ. ಆದರೆ ಕೆಲವು ಸತ್ಯಗಳನ್ನ ನಾವು ಒಪ್ಕೊಳ್ಳೇಬೇಕು. ಕೆಲವನ್ನ ಬದಲಾಯಿಸೋಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ನೋಡು, ಮೇಲೆ ನಮ್ಮ ಮಗು ಸ್ವರ್ಗದಿಂದ ನಮ್ಮನ್ನೇ ನೋಡ್ತಿರುತ್ತೆ. ಇಲ್ಲಿ ನೀನತ್ರೆ ಅಲ್ಲಿ ಅದಕ್ಕೆ ನೋವಾಗುತ್ತೆ. ಸಮಾಧಾನ ಮಾಡ್ಕೊ. ಕೆಲವರಿಗೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ಸಾಕುವಂತ ಶಕ್ತಿ ಇರುತ್ತೆ, ಆದರೆ ಅದೃಷ್ಟ ಇರೋದಿಲ್ಲ. ಇನ್ನು ಕೆಲವರಿಗೆ ಮಕ್ಕಳನ್ನು ಪಡೆಯೋ ಶಕ್ತಿ ಇರುತ್ತೆ, ಆದರೆ ಸಾಕೋ ತಾಕತ್ತಿರೋದಿಲ್ಲ. ಮತ್ತೆ ಕೆಲವರಿಗೆ ಅದೃಷ್ಟ ಇರುತ್ತೆ, ಆದರೆ ಅದು ಶಾಶ್ವತವಾಗಿರೋದಿಲ್ಲ. ಹಾಗಾದ್ರೆ ಈ ಕತೆ ಯಾವುದು? ಕುತೂಹಲ ಅಲ್ವಾ ನಿಮಗೆ? ನೋಡಿ. ಸ್ವೀಟ್ ಬೇಬಿ, ಈ ಮಗು ನನ್ನ ಕೊಡಕ್ಕೆ ನಿನಗೆ ಒಪ್ಗೆ ತಾನೆ? ಯಾರ್ದೋ ಬಲವಂತ ಕೊಡ್ತಾ ಇಲ್ಲ ತಾನೆ? ಇಲ್ಲ ಅಮ್ಮ ಅವರೇ, ನಮಗೆ ತುಂಬ ಬಡತನ ಇದೆ. ನನ್ನ ಗಂಡನಿಗೆ ಹುಷಾರಿಲ್ಲ, ಅವ್ರನ್ನ ಆಸ್ಪತ್ರೆಗೆ ಸೇರ್ಸೋದಕ್ಕೆ ದುಡ್ಡಿಲ್ಲ. ಅಂಥದ್ರಲ್ಲಿ ಈ ಮಗುನ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತಾ ಹೇಳಿ? ನಮಗೆ ಈ ಕಷ್ಟ ಯಾವ ಶತ್ರುಗೂ ಬೇಡ. ಇಟ್ಸ್ ಓಕೆಮ್ಮ, ಸಮಾಧಾನ ಮಾಡ್ಕೊ. ನನಗೆ ಈ ಮಗು ತುಂಬಾ ಇಷ್ಟ ಆಗ್ಬಿಟ್ಟಿದೆ.
ನಾನಿದನ್ನು ತೊಗೊಂಡೇ ತಗೋತೀನಿ. ಒಂದ್ಸಲ ಮಗುನ ಎತ್ಕೊಳ್ಳ. ಇಲ್ಲ ಅಮ್ಮವ್ರೆ, ಮೊದಲು ನನ್ನ ಕೈಗೆ ದುಡ್ಡು ಬರಬೇಕು. ನಿನ್ಗೆ ಅನುಮಾನನೇ ಬೇಡ, ನಾನು ನನ್ನ ಮಾತಿಗೆ ತಪ್ಪಲ್ಲ, ಆಯ್ತಾ? ನೀನೇನು ಯೋಚನೆ ಮಾಡ್ಕೋಬೇಡಮ್ಮ, ನಾನು ನಿನಗೆ 50,000 ರೂಪಾಯಿ ಕೊಡ್ತೀನಿ. ಹಾಂ, ಬರೀ 50,000ನ? ಆಗಕ್ಕಿಲ್ಲ ಅಮ್ಮವ್ರೆ. ಮತ್ತೆ ಇನ್ನೆಷ್ಟು ಬೇಕು? ನನ್ನ ಗಂಡನ ಕಾಯಿಲೆಗೆ, ನನ್ನ ಜೀವನಕ್ಕೆ, ಈ ಮಗುಗೆ ಎಲ್ಲ ಸೇರಿ 1-2 ಲಕ್ಷ ಆಗುತ್ತೆ ಅಮ್ಮವ್ರೆ. ವಾಟ್, 2 lakhs? ಅಷ್ಟೊಂದು ಹೇಗೆ ಕೊಡೋಕ್ಕಾಗತ್ತಮ್ಮ? ಸ್ವಲ್ಪ ನಮ್ಮ ಕಷ್ಟನೂ ನೋಡಿ ಮೇಡಮ್. ನಿಮಗೆ ಈ ಮಗಿಗಿಂತ 2 ಲಕ್ಷ ದೊಡ್ಡದಾ? ಸರಿಮ್ಮ, ನಾನು 1.5 ಲಕ್ಷ ರೂಪಾಯಿ ಕೊಡ್ತೀನಿ. ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಸರಿ ಅಮ್ಮವ್ರೆ, ನಮ್ಮ ಕಷ್ಟಕ್ಕೆ ಯಾರನ್ನ ಹೊಣೆ ಮಾಡೋಕ್ಕಾಗುತ್ತೆ ಹೇಳಿ? ಆದರೂ ನಮ್ಮ ಮಗುನ ಕೊಡೋದಕ್ಕೆ ಹಿಂಸೆ ಆಗುತ್ತೆ. ನೋಡಿಮ್ಮ, ನಾನು ಇವತ್ತು ಅಷ್ಟೊಂದು ದುಡ್ಡು ತಂದಿಲ್ಲ, ನಾಳೆದ್ರಲ್ಲಿ ತಂದು ಕೊಡ್ತೀನಿ, ಸರಿನಾ? ಸರಿ ಅಮ್ಮವ್ರೆ, ನಾನು ಬರ್ತೀನಿ. ಬಾಯ್ ಕಂದ. ಮೊದಲು ಅಳೋದು ನಿಲ್ಲಿಸಿ, ವಿಷಯ ಏನು ಅಂತ ಸ್ಪಷ್ಟವಾಗಿ ಹೇಳಿ. ಹೇಳಿದ್ನಲ್ಲ ಸರ್, ನಮ್ಮ ಮಗು ನಮ್ಮ ಜೊತೆಲೇ ಇತ್ತು, ಆದ್ರೆ ಇದ್ದಕ್ಕಿದ್ದಾಗೆ ಮಿಸ್ ಆಗ್ಬಿಟ್ಟಿದೆ ಸರ್. ಇವತ್ತು ಲೇಟಾಗಿ ಬಂದಿದ್ದೀರಾ? ಸರ್, ಮನೆಯವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ, ಬರೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಏನೋ ಒಂದು ಹೇಳ್ತೀರಾ. ಸಾರಿ ಸರ್. ನೀವು ಹೇಳಿ. ಸರ್, ಮಗು ಕರ್ಕೊಂಡು ಮಾಲ್ಗೆ ಹೋಗಿದ್ವಿ, ಅಲ್ಲಿಂದಾನೇ ಮಿಸ್ ಆಗ್ಬಿಟ್ಟಿದೆ ಸರ್. ನೋಡಿ, ಮಗುವಿನ ಬಗ್ಗೆ ಡೀಟೇಲ್ಸ್ ಕೊಡಿ, ನಾವು ಚೆಕ್ ಮಾಡ್ತೀವಿ. ಸರ್, ನಮ್ಮ ಮಗುಗೆ 2 ವರ್ಷ ಸರ್. ಫೋಟೋ ಏನಾದ್ರು ತಂದಿದ್ದೀರಾ? ನೋಡಿ ಸರ್, ಜ್ವರ ತುಂಬ ಜಾಸ್ತಿ ಆಗಿದೆ. ನಾರ್ಮಲ್ ಜ್ವರ ಆಗಿದ್ರೆ ಏನಾದರೂ ಮಾಡ್ಬೋದಾಗಿತ್ತು, ಆದರೆ ಇದು ವೈರಲ್ ಫೀವರ್. ಹಾಗಾದ್ರೆ ನನ್ನ ಮಗ ಹುಷಾರಾಗಕ್ಕೆ ಚಾನ್ಸೇ ಇಲ್ವಾ ಡಾಕ್ಟರ್? ಹಾಗಂತ ನಾವು ಕೈ ಚೆಲ್ಲಕ್ಕಾಗಲ್ಲ. ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ದು. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಮುಂದೆ ದೇವರಿದ್ದಾನೆ. ಹಾಗನ್ಬೇಡಿ ಡಾಕ್ಟರ್, ನೀವೇ ನಮ್ಮ ಪಾಲಿನ ದೇವರು. ಹೇಗಾದರೂ ಮಾಡಿ ನನ್ನ ಮಗನ ಉಳಿಸ್ಕೊಡಿ. ಅವನು ನನ್ನ ಪ್ರಾಣ ಸರ್, ಅವನು ನನ್ನ ಪ್ರಾಣ. ಪ್ಲೀಸ್ ಡಾಕ್ಟರ್, ನನ್ನ ಮಗನ ಹೇಗಾದ್ರು ಮಾಡಿ ಉಳಿಸ್ಕೊಡಿ. ನಿಮ್ಮ ತಮ್ಮ ಅಂತೀನಿ, ಪ್ಲೀಸ್. ನನ್ನ ಮಗನ ಹೇಗಾದ್ರು ಮಾಡಿ ಉಳಿಸ್ಕೊಡಿ. ನಿಮ್ಮ ತಮ್ಮ ಅಂತೀನಿ, ಪ್ಲೀಸ್. ರಂಗಣ್ಣ, ಮನೇಲಿ ಸರ್, ಇವ್ರ ಹತ್ರ ಮಗುವಿನ ಡೀಟೇಲ್ಸ್ ತಗೊಂಡು ಕಂಪ್ಲೇಂಟ್ ಬರ್ಕೊಳ್ಳಿ. ಸರಿ. ನೀವು ಅಲ್ಲೋಗಿ ಒಂದು ಕಂಪ್ಲೇಂಟ್ ಬರ್ಕೊಡಿ.
ನೋಡಿ, ಹೆತ್ತು ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ದುಃಖ ಏನು ಅಂತ ನನಗೆ ಅರ್ಥ ಆಗತ್ತೆ. ಸಿಗೋದೇ ಇಲ್ಲ ಅಂತ ನೀವು ನಂಬಿಕೆ ಕಳ್ಕೊಬೇಡಿ. ಧೈರ್ಯವಾಗಿರಿ. ಏನೇನಾಯ್ತು ಅಂತ ಡೀಟೇಲ್ ಆಗಿ ಹೇಳಿ. ಸರ್, ಅದು ಹರಣಿ, ಏನೇನು ತಗೋಬೇಕು ಅಂತಿದ್ದೆ? ನಾನು ಹೆಂಗಿರಿ ಇವತ್ತು ರಜಾ ಹಾಕಿದ್ದೀನಿ. ಬಾ ಹೊರಗೆ ಹೋಗಿ ಬರೋಣ. ಇವತ್ತೇನ್ರಿ, ಇನ್ನೊಂದಿನ ಹೋದ್ರಾಗಲ್ವಾ? ಹೊರಗಡೆ ಹೋದ್ರೆ ಅವನು ಖುಷಿ ಪಡ್ತಾನೆ, ನಾನು ಫ್ರೀ ಇದ್ದೀನಿ ಅಂತ ಹೇಳಿದ್ನಲ್ಲ. ಬಾ ಹೋಗಿ ಬರೋಣ. ಚಿನ್ನಿ, ಪಪ್ಪನ ಜೊತೆ ಹೊರಗಡೆ ಹೋಗೋಣ. ಯಾಕೆ ಬಂಗಲ್ಲ? ಸರಿ, ನೀವು ಊಟ ತಿನ್ನಿಸ್ತಾರಿ, ನಾನು ರೆಡಿ ಆಗಿ ಬರ್ತೇನೆ. ಓಕೆ, ಆಯ್ತು ಚಿನ್ನಮ್ಮ. ಸರ್, ಅದು ನಾನು ಇವರು ಮಗುನ್ ಕರ್ಕೊಂಡು ಶಾಪಿಂಗ್ ಮಾಲ್ಗೆ ಹೋಗಿದ್ವಿ. ಇವ್ರೊಂದ್ ಕಡೆ ನಾನೊಂದ್ ಕಡೆ ಮನೆಗೆ ಬೇಕಾಗಿದ್ದ ವಸ್ತುಗಳನ್ನ ತಗೊಳ್ತಾ ಇದ್ವಿ. ಆಯ್ತಾ ಎಲ್ಲ? ಹಾ, ಆಯ್ತು. ಪಾಪು ನಿಮ್ಮ ಹತ್ರ ಇಲ್ವೇನ್ರಿ? ನಿನ್ನೆ ತಾನೇ ಬಿಟ್ಟಿದ್ರಿ ಪಾಪುನ.